ಕಾಕ್ರೋಚ್ ಕಾಕ್ರೋಚ್ ಏನಪ್ಪಾ ಇದು ಕಾಕ್ರೋಚ್? ಯಾಕೆ ಎಲ್ಲರೂ ಕಾಕ್ರೋಚ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಜಿರಳೆ ಅಂದ್ರೆ ಸಾಕು ಎಲ್ಲರೂ ಸಹ ಭಯ ಬಿದ್ದು ಓಡ್ತಾರೆ. ಆದ್ರೆ ಇದೀಗ ಈ ಒಂದು ಕಾಕ್ರೋಚ್ ಅನ್ನೇ ಇಷ್ಟಪಡುವಂತಹ ಜನರು ಇದೀಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹುಟ್ಕೊಂಡಿದ್ದಾರೆ. ಹೌದು, ಕಳೆದ 3-4 ದಿನಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತಹ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ರಾತ್ರೋರಾತ್ರಿ ಮಿಲಿಯನ್ ಗಟ್ಟಲೆ ಬೆಂಬಲಿಗರನ್ನ ಇದು ಹೇಗೆ ಪಡ್ಕೊಳ್ತು? ಹಾಗಾದ್ರೆ ಈ ಪಾರ್ಟಿಯ ಉದ್ದೇಶ ಏನು? ಇದೊಂದು ರಾಜಕೀಯ ಪಾರ್ಟಿನ? ಸಾಕಷ್ಟು ವಿಶೇಷತೆಗಳು, ಸಾಕಷ್ಟು ಅನುಮಾನಗಳನ್ನ ಇದೀಗ ಈ ಒಂದು ಕಾಕ್ರೋಚ್ ಪಾರ್ಟಿ ಹುಟ್ಟು ಹಾಕ್ತಾ ಇದೆ. ಸೊ ಹೀಗಾಗಿ ಈ ಒಂದು ಕಾಕ್ರೋಚ್ ಪಾರ್ಟಿ ಬಗ್ಗೆ ನಮ್ಮ ಬೆಂಗಳೂರಿಗರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನೀವು ಕಾಕ್ರೋಚಾ? ನಾವೇನು ಕಾಕ್ರೋಚ್ ಆಗಬೇಕು? ಅಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಕಾಕ್ರೋಚ್ ಪಾರ್ಟಿದೆ ಸದ್ದು. ಅದಕ್ಕೆ ನಾನು ಎಲ್ಲರೂ ಕಾಕ್ರೋಚ್ ಪಾರ್ಟಿ ಬೆಂಬಲಿಗರಾಗಿದ್ದಾರೆ. ಸೊ ಹೀಗಾಗಿ ನೀವೇನಾದ್ರೂ ಬೆಂಬಲಿಗನ, ನೀವು ಕಾಕ್ರೋಚ್ ಅಂತ? ನೀವು ಎಲ್ಲ ಒಂದು ಅರ್ಥ ಮಾಡ್ಕೋಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿಂದ ಹುಟ್ಟು? ಸೋಷಿಯಲ್ ಮೀಡಿಯಾದಿಂದ ಹುಟ್ಟು. ಸೋಷಿಯಲ್ ಮೀಡಿಯಾ ಎಲ್ಲಿಂದ ಟ್ರಿಗರ್ ಆಗ್ತಾ ಇದೆ? ಯಾರಾದ್ರೂ ಆಲೋಚನೆ ಮಾಡಿದಿರುವ? ಜನ್ಜಿ ಸೇರ್ಬಿಟ್ರು, ಬದಲಾವಣೆ ಬಂದ್ಬಿಟ್ರು ಅಂತ ಏನೇನೋ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನ ಆರ್ಗ್ಯಾನಿಕ್ ಆಗಿ ಲೈಕ್ ಆಗಿರುವಂಥ ಪೇಜ್ ಅದು ಫಸ್ಟ್ ನೋಡಬೇಕು. 49% ನಿಮಗೆ ಒಂದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಬಾಟ್ಸಿಂದ ಲೈಕ್ ಆಗಿರುವಂಥ ಪೇಜ್ನ ನಾವೇನಕ್ಕೆ ನಾವು ಈ ಥರ ಪ್ರಮೋಷನ್ ಮಾಡಬೇಕು? ಫಸ್ಟು ಇದನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನು ಮೊದಲು ನಾವೇ ಮಾತಾಡೋದು ನಿಲ್ಸೋಣ. ಏನಕ್ಕೆ ನಿಲ್ಲಿಸ್ಬೇಕು ಅಂದರೆ ಇದು ಒಂದು ದೇಶ ವಿರೋಧ ಚಟುವಟಿಕೆ. ಏನಕ್ಕೆ ಜನ್ಜಿ ಯಾವುದ್ರಲ್ಲಿ ಅಸಮಾಧಾನ ಇದೆ, ಯಾವುದ್ರಲ್ಲಿ ಸಮಾಧಾನ ಇದೆ ಅನ್ನೋದನ್ನ ಜನ್ಜಿನೇ ಅರ್ಥ ಮಾಡ್ಕೊಳತ್ತೆ. ಜನ್ಜಿನ ಈ ಥರ ಪ್ರವೋಕ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಾವು ಕಾಂಗ್ರೆಸ್ ಜನತಾ ಪಾರ್ಟಿ ಎಲ್ಲಿಂದ ಹುಟ್ಟು ಅನ್ನೋದು ನಾವು ಪ್ರಜ್ಞಾವಂತರು ನಾಗರಿಕರು ಮೊದಲು ಆಲೋಚನೆ ಮಾಡಬೇಕು. 98% ಆಫ್ ದ ಬಾಟ್ಸ್ ಆರ್ ಫ್ರಮ್ US, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್. ಇಲ್ಲಿ ಇಂಡಿಯನ್ ಇದೇ ಇಲ್ಲ, ಕ್ರೌಡೇ ಇಲ್ಲ. ಈಗ ಅದಕ್ಕೆ ನಾವೇನಕ್ಕೆ ಆನ್ಸರ್ ಮಾಡಬೇಕು? ಅದೇ ನಂಗೆ ಅರ್ಥ ಆಗ್ತಿಲ್ಲ. ಮೀಡಿಯಾ ಆದರೂ ಕೂಡ ನಾವು ಒಂದು ರೆಸ್ಪಾನ್ಸಿಬಲ್ ಅನ್ನೋ ದೇಶದಲ್ಲಿ ದಂಗೆ ಎಬ್ಬರಿಸಬೇಕು ಅಂತಲೇ ಕೆಲವೊಂದು ದೇಶ ವಿರೋಧ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಮೋದಿಯ ವಿರೋಧಿಗಳು ಅಂತಲೇ ಹೇಳ್ಬೋದು ಹೆಚ್ಚಾಗಿ. ಈಗ ರೀಸೆಂಟಾಗಿ ಸೋತಿರುವಂಥ TMC ಪಾರ್ಟಿಯ ಸಪೋರ್ಟರ್ಸ್ ಆಗಿರ್ಬೋದು, ಅಥವಾ ಕಾಂಗ್ರೆಸ್ನ ಸಪೋರ್ಟರ್ಸ್ ಆಗಿರ್ಬೋದು, ಅಥವಾ ಆಪ್ನ ಸಪೋರ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಸೇರಿ ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದ್ರ ಮೂಲ ಎಲ್ಲಿಂದ ಬಂತು ಅಂತ. ಇವರು ಎಲ್ಲರೂ ಹೇಳ್ತಾ ಇರೋದು ಒಬ್ಬ ಭಾರತೀಯ ಸೃಷ್ಟಿ ಮಾಡಿರೋಂಥ ಪೇಜ್ ಇದು ಅಂತ. ಅವ್ನು ನೋಡಿದ್ರೆ ಭಾರತೀಯನೇ ಅಲ್ಲ, ಈಸ್ ಅನ್ NRI ಬೇಸ್ಡ್ ಔಟ್ ಆಫ್ US. ಅವನ್ನ ನಿಜವಾಗ್ಲೂ ನಾವು ಈ ಮಟ್ಟಕ್ಕೆ ನಾವೇ ಪ್ರಚಾರ ಕೊಟ್ಕೊಂಡು ಹೋಗ್ತಾ ಇದ್ರೆ ಕಾಕ್ರೋಚ್ ಅನ್ನೋದು ಹೆಚ್ಚು ಫೇಮಸ್ ಆಗುತ್ತೆ ಹೊರತು ಬೇರೆ ಇನ್ನೇನು ಫೇಮಸ್ ಆಗಲ್ಲ. ಮೌಲ್ಯ ವಿರೋಧಿಗಳು ಅಂತ ನೀವು ಹೇಳಿದ್ರಿ. ಜಡ್ಜ್ಗಳು ಹೇಳ್ತಾರೆ ಈಗಿನ ಜನ್ಸಿಗಳು, ಈಗಿನ ಯೂತ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುವಂತಹ ಜಿರಳೆಗಳು, ಅವರು ಕಾಕ್ರೋಚ್ಗಳು, ಪರ್ವಾಲಂಬಿಗಳು ಅವರು ಅನ್ನುವಂಥ ವಿಚಾರ ಹೇಳ್ತಾರೆ. ಅದರಿಂದ ಹುಟ್ಟುಕೊಂಡಿರುವಂಥದ್ದು ಒಂದು ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಹೀಗಾಗಿ ಇದರಿಂದ ತುಂಬ ರೊಚ್ಚಿಗೆದ್ದಿರುವಂತಹ ಈ ಜನ್ಸಿಗಳಿಗೆ ಏನು ಹೇಳ್ತೀರಾ ನೀವು? ಮೇಡಮ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನ್ಸಿ ಇದರಿಂದ ರೊಚ್ಚಿಗೆದ್ದಿಲ್ಲ. ಹೇಳಿರೋದು ಒಬ್ಬರು ನ್ಯಾಯಮೂರ್ತಿಗಳು. ಅವ್ರೇನು ಹೇಳಿದ್ದಾರೆ, ಕೆಲಸ ಬಾರದಿರುವಂಥ ಯುವಕರು ಮುಂದೆ ಕೂತ್ಕೊಂಡು ಆ್ಯಕ್ಟಿವಿಸ್ಟ್ಗಳಾಗಿ ಕನ್ವರ್ಟ್ ಆಗಿ ಅವರು ಕಾಕ್ರೋಚ್ಗಳಾಗಿ ಇದು ಮಾಡ್ತಾರೆ. ಅದ್ರ ಬದಲು ನಾವು ಉದ್ಯೋಗವನ್ನು ಸಂಪಾದನೆ ಮಾಡಿ, ನೀವು ಕೆಲಸ ಮಾಡಿ, ಈ ಥರ ವಾತಾವರಣಕ್ಕೆ ಬರಬೇಡಿ ಅನ್ನೋದನ್ನು ಕೂಡ ಒಂದು ಹಿತವಚನ ಕೊಟ್ಟಿದ್ದಾರೆ. ಅದನ್ನು ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸಿ ಮೋದಿ ವಿರೋಧಿಗಳಾಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ ಆಪ್ ಅವರಾಗಲಿ ಇದನ್ನು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಜನ್ಸಿಗೆ ಇದನ್ನು ಆಹಾರವಾಗಿ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ. ನಾವು ಪ್ರಜ್ಞಾವಂತ ನಾಗರಿಕರು, ನಾವು ಕೂಡ ಜನ್ಸಿ ಕ್ಯಾಟಗರಿಯಲ್ಲಿರೋರೆ, ನಾವು ಕೂಡ ಯಾವತ್ತೂ ಇದಕ್ಕೆ ಮರಳಾಗಲ್ಲ. ನಾನು ಇನ್ನೋರ್ಗೂ ಯೂತ್ ಕೂಡ ಅಪೀಲ್ ಮಾಡೋದಷ್ಟೇ, ದಯವಿಟ್ಟು ಇದಕ್ಕೆ ಮರಳಾಗಬೇಡಿ. ಇದು ಬರೀ ನಮ್ಮ ದೇಶದಲ್ಲಿ ದಂಗೆ ಎಬ್ಬರಿಸುವಂಥ ಕೆಲಸ ಆಗುತ್ತೆ ಹೊರತು ಬೇರೆ ಇನ್ನೇನೂ ಅಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನೀವು ಕೇಳಿದ್ದೀರಾ. ಸೊ ಹೀಗಾಗಿ ನೀವೇನಾದರೂ ಕಾಕ್ರೋಚಾ? ಇಲ್ಲ ಮೇಡಮ್, ಅದು ಕಾಕ್ರೋಚ್ ಅನ್ನೋದು ಫಸ್ಟ್ ಆಫ್ ಆಲ್ ಕಾಕ್ರೋಚ್ ಅನ್ನೋ ಒಂದು ಇನ್ಸೆಕ್ಟ್ನೇ ನಾವು ಅಂದರೆ ಅದು ಏನಂತೀವಿ ನಾವು, ಕಾಕ್ರೋಚ್ ಅಂದರೆ ಸಖತ್ ಗಲೀಜ್ ಇರೋವಂಥ ಒಂದು ಇನ್ಸೆಕ್ಟ್. ಅದು ಎಲ್ಲೇ ಹೋದ್ರೂ ಕಾಯಿಲೆಯನ್ನು ಸ್ಪ್ರೆಡ್ ಮಾಡುತ್ತೆ. ಇಡೀ ಪ್ರಪಂಚದಲ್ಲಿ ಅಂಟಾರ್ಟಿಕಲ್ ಒಂದು ಕಡೆ ಅಷ್ಟೇ ಕಾಕ್ರೋಚ್ ಇಲ್ಲ. ನೀವು ಯೋಚನೆ ಮಾಡಿ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಕಾಕ್ರೋಚ್ ಇದೆ. ಸೊ ಕಾಕ್ರೋಚ್ ಏನಕ್ಕೆ ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ? ಅದು ಬೇಗ ಎಲ್ಲದಕ್ಕೂ ಅಡ್ಯಾಪ್ಟ್ ಆಗುತ್ತೆ. ಏನೇ ಗಲೀಜಿದ್ರು, ಏನೇ ಮೋರಿ ಕೆಟ್ಟ ವಾಸನೆ ಇದ್ರು ಸಖತ್ ಈಸಿಯಾಗಿ ಅಡ್ಯಾಪ್ಟ್ ಆಗುವಂಥ ಒಂದು ಕಾಕ್ರೋಚು. ನಾವು ಕಾಕ್ರೋಚ್ ಆಗಬೇಕಾ ಇಲ್ಲ ಜೇನುಹುಳ ಆಗಬೇಕಾ ಡಿಸೈಡ್ ಮಾಡಿ. ಕಾಕ್ರೋಚು ಒಂದು ಹೆಣ ಬಿದ್ದಿದ್ರು ಹೋಗಿ ಕಾಕ್ರೋಚು ಹೋಗಿ ತಿನ್ನುತ್ತೆ ಅದನ್ನು. ಅದೇ ಜೇನುಹುಳ
ಯಾವತ್ತಿದ್ರೂ ಹೋಗಿ ಎಲ್ಲಿ ಅದಕ್ಕೆ ಒಂದು ಹನಿ ಅನ್ನೋದು ಸಿಗುತ್ತೋ ಅದು ಜೇನುಣ ಸಾಯೋ ಅಂತ ಇದು ಬಂದರೂ ಕೂಡ ಅದು ಹೋಗೋದು ಒಂದು ಹೂವದ ಹತ್ರನೇ. ಹೂವಿಂದ ಜೇನು ಸಕ್ ಮಾಡಿ 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 ಜೇನು ಗೂಡು ಕಟ್ಟುತ್ತೆ. ಎಲ್ಲರೂ ಜೇನು ಹುಳ ಆಗಬೇಕೇ ಹೊರತು ಕಾಕ್ರೋಚ್ ಆಗಬೇಕು, ಕಾಕ್ರೋಚ್ ಜನತಾ ಪಾರ್ಟಿ ಆಗಬೇಕು ಅನ್ನೋ ಒಂದು ಇದು ಬೇಡ. ನಾವು ಯುವಕರು ನಾನು ಜೆನ್ಸಿ 2002ರಲ್ಲಿ ಹುಟ್ಟಿರೋದು. ನಮಗೂ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಬೇಜಾರಿದೆ. ನೀಟ್ ಅವ್ರಿಗೆ ಸಖತ್ ತೊಂದರೆ ಆಯಿತು. ಮತ್ತು ದೇಶದಲ್ಲಿ ನಡೀತಾ ಇರೋಂಥ ಕೆಲವೊಂದು ರಾಜಕೀಯವಾದ ಒಂದು ಇದು ನಮಗೂ ತಪ್ಪಾಗುತ್ತೆ. ಬಟ್ ಹಾಗಂದು ಮಾತ್ರಕ್ಕೆ ನಾವು ಯಾವುದೋ ಒಂದು ನಮ್ಮ ದೇಶದಲ್ಲಿ ಇರದೇ ಇರೋವಂಥ ಒಬ್ಬ ವ್ಯಕ್ತಿ ಬೇರೆ ದೇಶದಿಂದ ನಮ್ಮನ್ನು ಪ್ರಚೋದನಾಕಾರಿ ಮಾಡಿ ಇದೊಂದು ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಜೇನು ಹುಳದ ಥರ ಇರಬೇಕು ನಾವು. ಯಾವತ್ತಿದ್ರೂ ಈ ಆ್ಯಂಟಿ ನ್ಯಾಷನಲಿಸ್ಟ್ ಆಗಿರ್ಬೋದು, ಈ ದೇಶದ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವ್ರನ್ನ ನಾವು ಯಾವತ್ತೂ ಎಂಟರ್ಟೈನ್ ಮಾಡ್ಬೋದು. ನಾವು ಈ ದೇಶದ ನಾಗರಿಕರಾಗಿ, ನಾವು ಈ ದೇಶದ ಸಿಟಿಸನ್ಸ್ ಆಗಿ ಫಸ್ಟ್ ನಾವು ತಿಳ್ಕೋಬೇಕು. ಏನು ಹೇಳಿದ್ದಾರೆ ಚೀಫ್ ಜಸ್ಟಿಸ್ ಆಗಿರೋವಂಥದ್ದು ಒಂದು ಸಖತ್ ಪವರ್ ಇರೋವಂಥ ಜಾಗ. 100% ಅವ್ರು ಹೇಳಿರೋದು ತಪ್ಪಾಗಿರ್ಬೋದು, ಬಟ್ ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಸೊ ಈಗೇನು ಚೀಫ್ ಜಸ್ಟಿಸ್ಸು ನಮ್ಮನ್ನು ಅನ್ಎಂಪ್ಲಾಯ್ಡ್ ಅಂತ ತಾನೇ ಹೇಳಿದ್ರು. ನಾವು ಓದಿ ನಾವು ಮುಂದೆ ಬರೋಣ. ಯಾಕೆ ಒಬ್ಬ 12th ಫೇಲ್ ಆದವನು IPS ಆಗ್ಬೋದು. ನಾವು ಜಸ್ಟ್ ಈಗ ನಾವು ಬೆಂಗಳೂರಲ್ಲಿದ್ದೀವಿ, ನಮ್ಮ ಹತ್ರ ಇಷ್ಟೊಂದು ಆಪರ್ಚುನಿಟಿ ಇದೆ, ಚಾಟ್ GPT ಇದೆ, AI ಇದೆ, ಇದನ್ನು ಯೂಸ್ ಮಾಡ್ಕೊಂಡು ಮುಂದೆ ಬರೋಣ. ನಾವು ಯಾಕೆ ಯಾವಾಗಲೂ ಯಾಕೆ ಪೊಲಿಟಿಕಲ್ನ ಇದು ಮಾಡಬೇಕು? ನಾವು ನೆಟ್ಟಿಗೆ ಇದ್ಬಿಟ್ಟು ಆಮೇಲೆ ನಾವೊಂದು ಪಾರ್ಟಿ ಕಟ್ಟೋದು, ಜನರ ಬಗ್ಗೆ ಬೇರೆದು ಮಾತಾಡೋಣ. ಎಷ್ಟೊಂದು ಜನ ಹೇಳ್ತಾರೆ ಫ್ಯೂಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ. ಇರಾನ್ ವಾರ್ ಸ್ಟಾರ್ಟ್ ಆಗಿ 2 ತಿಂಗಳಾಯಿತು. 2 ತಿಂಗಳಾದಮೇಲೆ ಫ್ಯೂಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿವಸ ನಾವು ಸಸ್ಟೈನ್ ಆಗಿದ್ದೀವಿ. ನಮ್ಮ ದೇಶ, ನಾವು ಆ ಕಡೆ ಚೈನಾ, ಈ ಕಡೆ ಪಾಕಿಸ್ತಾನ ಇದ್ದಾರೆ. ಸೊ ನಾವು ಇವರಿಬ್ಬರು ಎನಿಮೀಸ್ ಇರೋ ಒಂದು ಟೈಮಲ್ಲಿ ಕೂಡ ನಾವು ಇಷ್ಟು ಚೆನ್ನಾಗಿ ಎಲ್ಲದರಲ್ಲೂ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂದರೆ 100% ಯಾವ ದೇಶನೂ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲರೂ ಹೇಳಿದ್ರು ಇಂಡಿಪೆಂಡೆನ್ಸ್ ಆದಮೇಲೆ ನಾವು ಹೊಡೆದೋಗ್ತೀವಿ ಅಂತ. ಬಟ್ 75 ವರ್ಷ 76 ವರ್ಷ ಇಂಡಿಯಾ ಯುನೈಟೆಡ್ ಆಗಿದ್ದೀವಿ ನಾವು. ಇದಕ್ಕೆ ಏನು ಕಾರಣ? ನ್ಯಾಷನಲಿಸಮ್ ಅಂದಿದ್ದು. ಗಾಂಧಿ, ಅಂಬೇಡ್ಕರ್ ಇವರೆಲ್ಲ ಹೇಳಿರೋದಿದೆ, ನ್ಯಾಷನಲಿಸಮ್ ಅಂತ ಫಾಲೋ ಮಾಡೋದು. ನಮ್ಮ ದೇಶದ ಯುವಕರು ಗಾಂಧೀಜಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ನ ಫಾಲೋ ಮಾಡಬೇಕೇ ಹೊರತು ಈ ಯಾರ್ಯಾರು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂಥದ್ದನ್ನ ಯಾವತ್ತೂ ಫಾಲೋ ಮಾಡಬಾರ್ದು. ನಾನು ಹೇಳ್ತೀನಲ್ಲ, ಯಾವತ್ತಿದ್ರೂ ಹನಿ ಆಗಿ ಫ್ಲವರ್ ಹತ್ರ ಹೋಗಿ, ಕಾಕ್ರೋಚ್ ಆಗಿ ಡೆಡ್ ಬಾಡಿ ಕಸ ತಿನ್ನಕ್ಕೆ ಹೋಗಬೇಡಿ. ಕಾಕ್ರೋಚ್ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ 3-4 ದಿನಗಳಿಂದ, ನಿಮಗೂ ಸಹ ಗೊತ್ತು, ಮಾಹಿತಿ ಇದೆ, ಓಕೆನಾ? ಈ ಕಾಕ್ರೋಚ್ ಪಾರ್ಟಿ ಬಗ್ಗೆ ಏನು ಹೇಳ್ತೀರಾ? ಇದು ನೆಸೆಸಿಟಿ ಇದೆಯಾ ಅಂತ? ಕಾಕ್ರೋಚ್ ಪಾರ್ಟಿ ನೆಸೆಸಿಟಿ ತುಂಬಾನೇ ಇದೆ. ಯಾಕಂದ್ರೆ ಈಗ ನಾವು ಅನ್ಎಂಪ್ಲಾಯ್ಡ್ ಆಗಿರೋದು ನಮ್ ತಪ್ಪಲ್ಲ, ಅದು ಕಂಟ್ರಿ ತಪ್ಪು. ಅವ್ರು ನಮ್ಗೆ ಆ ಥರ ಏನಂತಾರೆ, ನಮ್ಗೆ ಆ ಥರ ಡಿಗ್ರೇಡ್ ಮಾಡಿದ್ರೆ ನಾವು ಏನ್ ಮಾಡೋದು? ಅದಕ್ಕೆ ನಮಗೋಸ್ಕರ ಬೇರೆಯವ್ರ ವಾಯ್ಸ್ ರೇಸ್ ಮಾಡ್ತಿದ್ದಾರೆ. ಅದಕ್ಕೆ ಅದು ತುಂಬಾ ನೆಸೆಸಿಟಿ ಇದೆ ನಮಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನನ್ನ ಅನಿಸಿಕೆ. ಓಕೆ, ಹಾಗಾದ್ರೆ ಜಡ್ಜು ನಮ್ಮಂತ ಯೂತ್ಗಳನ್ನ ಡಿಗ್ರೇಡ್ ಮಾಡಿದ್ರು ಅನ್ನೋದಕ್ಕೆ ಇದೀಗ ಕಾಕ್ರೋಚ್ ಪಾರ್ಟಿ ಊಟ ಹಾಕಿರೋದು. ಸೊ ಓಕೆ, ಇದು ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅಥವಾ 1-2 ದಿನಗಳಲ್ಲಿ ಅಷ್ಟೇನಾ ಇದು ಅನ್ನುವಂಥದ್ದು? ಅವರು ಈಗ ಪವರ್ ಇರೋರು ಮಾಡ್ಬೋದು, ಆದ್ರೆ ನಾವು ಫರ್ಮ್ ಆಗಿ ನಿಂತಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಗೆಲ್ಬೋದು. ಆದ್ರೆ ಅದು ಯೂತ್ ಡಿಸಿಷನ್ನು. ಸೊ ಅವರು ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ರೆ ಗೆಲ್ಬೋದು ಅಂತ ನನ್ನ ಅನಿಸಿಕೆ. ಈಗ ಕಾಂಗ್ರೆಸ್ BJP ನಡುವೆ ಈ ಯೂತ್ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಗತ್ಯ ಇದೆಯಾ, ಬೇಕಾ ಅಂತ? ಹೌದು, ತುಂಬಾ ಬೇಕು. ಯಾಕಂದ್ರೆ ಈಗ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಅದಾಗ ಅವ್ರು ನಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇದು ಯೂತ್ ಲೆಡ್ ಪಾರ್ಟಿ, ಸೊ ಚೇಂಜಸ್ ತರ್ಬೋದು ಅಂತ ನನ್ನ ಅನಿಸಿಕೆ. ಕಾಂಗ್ರೆಸ್ BJP ಏನ್ ಮಾಡ್ತಿದೆ ಹಾಗಾದ್ರೆ? ಅಂದ್ರೆ ಅವ್ರಕ್ಕಿಂತ ಅವರು ತುಂಬಾ ವರ್ಷದಿಂದ ರೂಲ್ ಮಾಡ್ತಿದ್ದಾರೆ. ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಬಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಒಂದ್ ಚಾನ್ಸ್ ಕೊಡ್ಬೋದಲ್ಲ. ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದು. ಯಾಕಂದ್ರೆ ಯೂತ್ ಮಾಡ್ತಿದೆ, ಎಜುಕೇಟೆಡ್ ಪೀಪಲ್, ಮತ್ತೆ ತುಂಬಾ ಚೇಂಜಸ್ ತರಬಹುದು ಸೊಸೈಟಿಗೆ. ತುಂಬಾ ಚೇಂಜಸ್ ಅಂತ ಅಂದ್ರೆ 1-2 ಚೇಂಜಸ್ ನೀವು ಹೇಳ್ಬೋದಾ? ಏನ್ ಚೇಂಜಸ್ ಅಥವಾ ಏನ್ ಚೇಂಜಸ್ ನ ತರಬಹುದು ಅಂತ ನಿಮ್ಮ ಅಭಿಪ್ರಾಯ? ಸೊ ಅನ್ಎಂಪ್ಲಾಯ್ಡ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು, ಲಿಟ್ರಸಿ ರೇಟ್ ಜಾಸ್ತಿ ಆಗುತ್ತೆ, ಮತ್ತೆ ಕರಪ್ಷನ್ನು ಅದೆಲ್ಲ ಕಡಿಮೆ ಮಾಡ್ಬೋದು ಅವರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾತ್ರಿ ಮಿಲಿಯನ್ ಗಟ್ಟಲೆಯಂತಹ ಬೆಂಬಲಿಗರನ್ನ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಪಡೆದುಕೊಂಡಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ನೀವು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತನ, ಬೆಂಬಲಿಗನ ಅಥವಾ ಏನು ಅಂತ? ಇದನ್ನ ನಾನು ಖಂಡಿಸ್ತೀನಿ. ಯಾಕಂದರೆ ಇದು ಯಾವ ಥರ ಅಂದರೆ ಇದಕ್ಕೆ ಯಾವುದೋ ಒಂದು ಬೇಸ್ ಇಲ್ಲ.
ಹಾಗಾಗಿ ಯಾವ ಥರ ಅಂದರೆ ಇದು ಅವರು ಮಾಡಿರೋರು ಕೂಡ ಇಲ್ಲಿ ಇದು ಅಲ್ಲ, ಅವರು ಸಿಟಿಸನ್ ಅಲ್ಲ. ಇದು ಏನಂದರೆ ಒಂದು ಫಾಲ್ಸ್ ಪ್ರೊಪಗ್ಯಾಂಡ ಸ್ಪ್ರೆಡ್ ಮಾಡೋಕ್ಕೆ, ಇದು ಒಂಥರ ಜೆನ್ಸಿ ಮೂಮೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ಎವೆಂಚುಲಿ ಎಲ್ಲ ಈಗಲೇ ಫ್ಲಾಪ್ ಆಗಿದೆ ಅದು. ಮುನ್ನರ ಬರೋ ದಿನಗಳಲ್ಲಿ ಸುಮ್ಮನೆ ಇದೊಂದು ಫೇಮು, ಒಂದು ಪಬ್ಲಿಸಿಟಿಗೆ ಮಾಡ್ತೀರಾ ಒಂದು ಸ್ಟಂಟ್ ಅಷ್ಟೇ. ಜಡ್ಜ್ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ? ಜಡ್ಜ್ ಹೇಳಿದ್ ಸರಿನಾ? ಯಾಕಂದ್ರೆ ನೀವು ಸಹ ಒಬ್ರು ಯೂತ್, ಆಯ್ತಾ? ಯೂತ್ಗಳನ್ನ ಜಿರಳೆಗಳಿಗೆ ಹೋಲಿಸೋದು, ಜಿರಳೆಗಳು ಅಂತ ಅನ್ನುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ? ಇದರಿಂದನೇ ಉಟ್ಕೊಂಡಿರುವಂಥದ್ದು ಅದು. ಸೊ ಹೀಗಾಗಿ ಮ್ಯಾಮ್, ಜಡ್ಜ್ ಮಾತಾಡಿದ್ದು ಅವ್ರಂತ ಆ ಥರ ಪೊಸಿಷನ್ಲಿ ಇದ್ಬಿಟ್ಟು ಈ ಥರ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಒಂದು ಯೂತ್ ಆಗಿ ಮುಂಚೆ ಕೂಡ ನಮ್ಮ ಬ್ರಿಟಿಷರು ನಮಗೆ ನಾಯಿಗಳಿಗೆ ಹೋಲಿಸ್ತಿದ್ರು. ಇವರು ನಮ್ಮದೇ ಒಳ್ಳೆ ಹುದ್ದೆಯಲ್ಲಾಗಿ ಇದ್ದು ನಮ್ಮ ಯುತ್ತಿಗೆ ಕಾಕ್ರೋಚ್ ಅನ್ನೋದು ಒಳ್ಳೆ ಸಂಗತಿ ಅಲ್ಲ. ಹೀಗಾಗಿ ಅಂದ್ರೆ ಜೆನ್ಸಿ ಅಂದ್ರೆ ಸಾಕು, ಈಗಿನವರು ನೋಡುವಂಥದ್ದು ಅದೇನೋ ಒಂದು ದೊಡ್ಡ ಶಕ್ತಿ ಅನ್ನುವಂಥದ್ದು, ಯೂತ್ಗಳನ್ನ ಆ ರೀತಿಯಾಗಿ ನೋಡ್ತಾರೆ. ಸೊ ಹೀಗಾಗಿ ಈ ಜೆನ್ಸಿಯಿಂದ ಶುರುವಾಗಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಎಷ್ಟು ದಿನಗಳ ಮಟ್ಟಿಗೆ ಇರುತ್ತೆ? 3-4 ದಿನಗಳಿಂದ ಸದ್ದು ಮಾಡ್ತಾ ಇರುವಂಥದ್ದು ಇದು ಇದೇ ರೀತಿಯಾಗಿ ಸದ್ದು ಮಾಡ್ಕೊಂಡೇ ಹೋಗುತ್ತಾ ಅಥವಾ ಸದ್ದು ಅಲ್ಲಿಗೆ ನಿಂತು ಹೋಗುತ್ತಾ? ಸದ್ದು ಈಗಾಗಲೇ ನಿಂತು ಇದೆ. ಯಾಕಂದರೆ ಇದು ಫಾಲ್ಸ್ ಪ್ರೊಪಗ್ಯಾಂಡ. ಇದು ಹಬ್ಬ ಅಂದರೆ ಇನ್ನೊಂದು 24 ಗಂಟೆ, ಇನ್ನೊಂದು 2 ದಿವಸದಲ್ಲಿ ಇದರ ವೇವ್ ಕಮ್ಮಿ ಆಗುತ್ತೆ. ಹಾಗೆ ಕೂಡ ಹೇಳಿದಾಗೆ ಇದೊಂದು ಪಬ್ಲಿಸಿಟಿ ಸ್ಟಂಟ್. ಬೇಸಿಕ್ಲಿ ಮೋದಿಜಿಯವ್ರಿಗೆ ಜೆನ್ಸಿ ಬಗ್ಗೆ ಅವ್ರಿಗೆ ಗೊತ್ತು ಹೌ ದ ಜೆನ್ಸಿ ವರ್ಕ್ಸ್ ಅಂತ. ಬಟ್ ದಿಸ್ ಇಸ್ ಜಸ್ಟ್ ಅ ಪಬ್ಲಿಕ್ ಸ್ಟಂಟ್. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹಿಂದೆ ಬಿದ್ದಿರುವಂತಹ ಜೆನ್ಸಿ ಅವ್ರಿಗೆ ನೀವು ಸಹ ಒಬ್ರು ಯೂತ್ ಆಗಿ ನೀವೇನು ಹೇಳ್ತೀರಾ? ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಈ ಥರ ಈ ಪಬ್ಲಿಸಿಟಿ ಸ್ಟಂಟ್ಗೆ ಈ ವೇವ್ ಜೊತೆ ಹೋಗಬೇಡಿ. ಇದೆಲ್ಲ ತುಂಬ ಒಂದು ಕಮ್ಮಿ ಟೈಮ್ಗೆ ಬರೋದು, ಒಂದು ಸ್ಪೈಕಲ್ಲಿ ಇರುತ್ತೆ, ಆಮೇಲೆ ಕೆಳಗಡೆ ಬಿದ್ದೋಗುತ್ತೆ. ಬೆಟರ್ ಫೋಕಸ್ ಆನ್ ವರ್ಕಿಂಗ್. ನಿಮ್ಮ ಕೆಲಸಗಳು ಮಾಡಿಕೊಂಡು ಒಳ್ಳೆ ಕಡೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾಡಿ ಅದ್ರ ಬಿಟ್ಟು ಯಾವುದೋ ಒಂದು ಸಂಘಟನೆ ಯಾರಿಂದನೋ ಬ್ಲೈಂಡಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ವೇಸ್ಟ್ ಅಂತ ಅನ್ಸುತ್ತೆ. ಸರ್, ಈಗ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂದ್ರೆ ಕಳೆದ 3-4 ದಿನಗಳಿಂದ ಇಷ್ಟೊಂದು ಬೆಂಬಲಿಗರನ್ನ ಪಡೆಯೋದಕ್ಕೆ ಹೇಗೆ ಸಾಧ್ಯ? ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಏನು ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ಪಾರ್ಟಿ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಏನು ಅಂತಂದ್ರೆ ಯಾವುದೋ ಒಂದು ಹೊಸತನ ತರ್ತೀವಿ, ಬದಲಾವಣೆ ತರ್ತೀವಿ, ಸುಧಾರಣೆ ತರ್ತೀವಿ, ಸಮಾಜದಲ್ಲಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ಕೊಂಡೆ ಎಲ್ಲ ಪಾರ್ಟಿನೂ ಬರೋದು. ಈಗ ಯಾವ್ದಾದ್ರು ಪಾರ್ಟಿ ಏನಾದ್ರು ಒಂದು ಡಿಫ್ರೆನ್ಸ್ ಇಟ್ಕೊಂಡ್ ಬಂದ್ರೇನೆ ಯುವ ಪೀಳಿಗೆಗಳನ್ನ ಸೆಳೆಯೋಕೆ ಸಾಧ್ಯ ಅಂತ ಅವ್ರಿಗೂ ಗೊತ್ತು. ಈಗ ಎಷ್ಟೊಂದು ಥಾಟ್ ಪ್ರೊಸೆಸ್ ಇಂದ ಎಷ್ಟೊಂದು ಪಾರ್ಟಿ ಬಂದಿದೆ. ಇವಾಗ ಟಿವಿಕೆ ಹೊಸ ಪಾರ್ಟಿ, ಹೊಸ ಆಲೋಚನೆಯಿಂದ ಬಂದಿದ್ದಾರೆ. ಅದೇ ರೀತಿ ಇವ್ರು ಏನು ಅಂತಂದ್ರೆ ಅದ್ರ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವರು ಎಲ್ಲಾರನ್ನೂ ಫೋಕಸ್ ಮಾಡ್ತಿಲ್ಲ. ಇವ್ರು ಟಾರ್ಗೆಟ್ ಆಡಿಯನ್ಸ್ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದ್ರೆ ಅನ್ಎಂಪ್ಲಾಯ್ಡ್ ಯೂತ್ ಅಂತಂದ್ರೆ ಯಾಕೆ ಇದನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಆಮೇಲೆ ಇವ್ರಿಗೆ ಅದು ಅಟ್ರಾಕ್ಟ್ ಮಾಡಕ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ನ ಬ್ಲೇಮ್ ಮಾಡಬೇಕು ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಒಂದು ಸ್ಟ್ರಾಂಗ್ ರೀಸನ್. ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ರೀಸನ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ ಈಸ್ ಅನ್ಎಂಪ್ಲಾಯ್ಮೆಂಟ್. ಈಗ ಸರ್ಕಾರದ ಕರ್ತವ್ಯ ಏನು ಅಂತಂತಂದ್ರೆ ಬರೀ ಸಮಾಜದಲ್ಲಿ ಪರಿವರ್ತನೆ ತರೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದಲ್ಲ, ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋದು ಆಗಿರೋದ್ರಿಂದ ಇವ್ರು ಅದನ್ನೇ ಮುಂದಿಟ್ಕೊಂಡು ಒಂದು ಸ್ಟ್ರಾಂಗ್ ಪಾಯಿಂಟ್ ಇಟ್ಕೊಂಡು ಏನಂತಂದ್ರೆ ಈ ತರ ಹೊಸ ಪಾರ್ಟಿನ ತಂದಿದ್ದಾರೆ. ಆದ್ರೆ ಏನು ಅಂತಂತಂದ್ರೆ ಮೊನ್ನೆ ಏನು ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಇನ್ನೊಂದು ಸುದ್ದಿ ಏನು ಅಂತಂತಂದ್ರೆ ಈ ಯಾರು ಈ ಪಾರ್ಟಿನ ಸೃಷ್ಟಿಕರ್ತ ಇದಾರಲ್ಲ ಅವ್ರು ಬಂದ್ಬಿಟ್ಟು ಆಲ್ರೆಡಿ ಈಸ್ ಎನ್ ಅಕ್ಯೂಸ್ ಅಂತ ಒಂದು ಮಾಹಿತಿನೂ ಇದೆ. ಈವನ್ ದೋ ಇಟ್ ಈಸ್ ನಾಟ್ ಎ 100% ಜೆನ್ಯೂನ್ ವೆರಿಫೈಬಲ್ ಇನ್ಫಾರ್ಮೇಶನ್. ಕೆಲವು ಮೂಲಗಳ ಪ್ರಕಾರ ಏನು ಅಂತಂತಂದ್ರೆ ಅವ್ರು ಆಲ್ರೆಡಿ ಒಂದು ಟೆರರಿಸ್ಟ್ ಆರ್ಗನೈಸೇಷನ್, ಪಾಕ್ ಬೇಸ್ಡ್ IISI ಬೇಸ್ಡ್ ಆರ್ಗನೈಸೇಷನ್ಸ್ಗೂ ಅವ್ರಿಗೂ ಸಂಬಂಧ ಇದೆ ಅಂತ ಒಂದಿದೆ. ಸೊ ಅಕಸ್ಮಾತ್ ಅದು ಏನಾದ್ರು ನಿಜ ಆದ್ರೆ, ಇಷ್ಟೊಂದು ಬೆಂಬಲಿಗರನ್ನ ಇಂಡಿಯಾದಲ್ಲಿ ಪಡೆದು ಅವ್ರ ಅಕಸ್ಮಾತ್ ಏನಾದ್ರು ಸ್ಪೈ ಏಜೆಂಟೇ ಆಗಿದ್ರೆ ಭಾರತಕ್ಕೆ ತುಂಬಾ ದೊಡ್ಡ ಹೊಡೆತ ಬೀಳಲಿದೆ. ಯಾಕಂತಂದ್ರೆ ನಮಗೆ ಗೊತ್ತು ನಮ್ಮ ನೆರೆಹೊರೆ ದೇಶ ಏನಿದೆ, ಇನ್ಕ್ಲೂಡಿಂಗ್ ಈಗ ಬಾಂಗ್ಲಾದೇಶ ಏನಾಗಿದೆ, ಫ್ರೆಂಡ್ಲಿ ನೇಬರ್ ಹ್ಯಾಸ್ ಬಿಕಮ್ ಆನ್ ಎನಿಮಿ ಸ್ಟೇಟ್. ಸೊ ಈಗ ನೆರೆಹೊರೆ ರಾಷ್ಟ್ರ ನಮ್ಗೆ ಏನಾಗಿದೆ ಅಂದ್ರೆ ಇಬ್ಬಿಬ್ರು ಎನಿಮಿ ಇದೆ. ಸೊ ಈ ರೀತಿ ಭಾರತನ ಹೊಡಿಬೇಕು ಅಂತ ಸಾಕಷ್ಟು ಫಾರಿನ್ ಏಜೆಂಟ್ಸು ಇನ್ಕ್ಲೂಡಿಂಗ್ US, ಚೈನಾ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ದೊಡ್ಡ ದೇಶದಿಂದ ಹಿಡಿದು ನೆರೆಹೊರೆ ರಾಷ್ಟ್ರನೂ ಟ್ರೈ ಮಾಡ್ತಿದ್ದಾರೆ. ಅಕಸ್ಮಾತ್ ಈ ಅಕ್ಯೂಸೇಷನ್ ನಿನ್ನೆ ಬಂದಿರೋ ಇನ್ಫಾರ್ಮೇಷನ್ ಮಾಹಿತಿ ಏನಾದರೂ ಅವ್ರ ISI ಏಜೆಂಟೇ ಸೃಷ್ಟಿಕರ್ತ ಆಗಿರೋದು, ಅದು ಸಂಬಂಧ ಏನಾದರೂ ಇತ್ತು ಅಂತಂದ್ರೆ ಮೈ ರಿಕ್ವೆಸ್ಟ್ ಟು ಆಲ್ ದಿ ಯಂಗ್ಸ್ಟರ್ಸ್ ಇಸ್ ಟು ಅವಾಯ್ಡ್ ದಿಸ್ ಕೈಂಡ್ ಆಫ್ ಜಾಯ್ನಿಂಗ್ ದಿಸ್ ಕೈಂಡ್ ಆಫ್ ಪಾರ್ಟಿ. ಯಾಕೆ ಅಂತಂದ್ರೆ ಈಗ ಗೋಧಿ ಮೀಡಿಯಾ ಏನು ಅಂತ ಅವರು ಅಟ್ಯಾಕ್ ಮಾಡ್ತಿದ್ದಾರೆ, ಅದು ಅವ್ರಿಗೆ ಎಷ್ಟು ನಿಜ ಅನ್ಸುತ್ತೆ ಕೆಲವರಿಗೆ, ಅದೇ ರೀತಿ ಇದನ್ನು ವೆರಿಫೈ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಈಗ ಗೋಧಿ ಮೀಡಿಯಾನ ವೆರಿಫೈ ಮಾಡಿ ಅವ್ರು ಹೇಳೋದೆಲ್ಲ ನಿಜನ ವೆರಿಫೈ ಮಾಡಿ ಅನ್ನೋರು, ಇಂಥ ಪಾರ್ಟಿ ಸೃಷ್ಟಿಕರ್ತದ್ದು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಈ ತರ ಪಾರ್ಟಿಗಳು ತುಂಬಾ ಬಂದಿವೆ. ಬಂದಾಗ ಕೆಲವು ದಿನಗಳ ಮಾತ್ರ ಈ ರೀತಿಯಾದಂತಹ
ಆಶ್ವಾಸನೆಗಳನ್ನ ನೀಡ್ತಾರೆ ಅನ್ನುವಂಥ ವಿಚಾರ ಹೇಳಿದ್ರಿ. ಸೊ ಹೀಗಾಗಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಸಹ ಎಲ್ಲ 1-2-3 ದಿನಗಳ ಕಾಲ ಇರುವಂತ ಪಾರ್ಟಿನಾ ಅಂತ? ಮೇಡಮ್ 2-3 ದಿನ ಇರೋ ಪಾರ್ಟಿನ ಅಥವಾ 2 ವರ್ಷ ಇರೋ ಪಾರ್ಟಿನ 2 ತಿಂಗಳು ಇರೋ ಪಾರ್ಟಿನ ಅಂತ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅವರು ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ, ನಾನು ನೋಡಿದೆ. ಅವ್ರೇನು ಅಂತಂತಂದ್ರೆ ಸಟೈರ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಅಂತಂತಂದ್ರೆ ಯಾವ ಯುವ ಜನತೆ ಕೆಲಸ ಮಾಡ್ತಿಲ್ಲ, ಯಾವ ಯುವ ಜನತೆಗೆ ಕೆಲಸ ಸಿಕ್ಕಿಲ್ಲ, ಸ್ಕಿಲ್ ಇದ್ರು, ಹಾಗೂ ಯಾವ ಯುವ ಜನತೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಯಂಗ್ಸ್ಟರ್ಸ್ನ ಏನು ಸಮಾಜ ತಿರಸ್ಕರಿಸುತ್ತೆ. ಅಂದ್ರೆ ನೀನು ಕೆಲ್ಸಕ್ಕೆ ಬರ್ದವನು ಅನ್ನತ್ತೆ, ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಏನಕ್ಕೆ? ಬಿಕಾಸ್ ದೇ ವಾಂಟ್ ಟು ಕ್ರಿಯೇಟ್ ಎ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಅಂತಂದ್ರೆ ಮನೆಯಲ್ಲೂ ಆಗಲಿ ಕಾಲೇಜಲ್ಲೂ ಆಗಲಿ ಏನು, ಇವಾಗ ನಾನು ಹೋಗ್ತಿಲ್ಲ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರ್ದವನು ಆಗ್ತೀನಿ. ಸೊ ಅಂಥವ್ರನ್ನ ಟಾರ್ಗೆಟ್ ಮಾಡೋದು ಈಸಿ. ಸೊ ನನಗೇನು ಅನ್ಸುತ್ತೆ ಅಂತಂದ್ರೆ ಆಸ್ ಆಫ್ ನೌ ಆಸ್ ಅನ್ ಎಜುಕೇಟೆಡ್ ಯೂತ್ ವಾಟ್ ಐ ಫೀಲ್ ಸ್ಟ್ರಾಂಗ್ಲಿ ಇಸ್ ದಟ್ ವಲ್ನರಬಲ್ ಗ್ರೂಪ್ನ ಅವ್ರು ಐಡೆಂಟಿಫೈ ಮಾಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ 11 ಅವರ್ಸ್ಗಿಂತ ಜಾಸ್ತಿ ಸ್ಪೆಂಡ್ ಮಾಡೋರು ಅವ್ರು ಕೊಟ್ಟಿದ್ದಾರೆ ಒಂದು ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್. ಅವ್ರು ಡಿಗ್ರಿ ಕೇಳ್ತಿಲ್ಲ, ಓದಿದ್ಯಾ, ಸ್ಕಿಲ್ ಸೆಟ್ ಇದೆಯಾ ಅಂತ ಕೇಳ್ತಿಲ್ಲ, ನಿನ್ಗೆ ಏನಿದೆ ಅಂತ ಕೇಳ್ತಿಲ್ಲ. ಅವ್ರು ಏನು ಕೇಳ್ತಿದ್ದಾರೆ ಅಂತಂದ್ರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀಯಾ, ನಿನ್ನ ಕೆಲಸ ಇಲ್ವಾ, ನಿನ್ನ ಕೆಲಸದವ್ರು ಬರ್ದವನು ಅಂತಿದೆ ಸಮಾಜ, ನೀನು ಕೆಲ್ಸಕ್ಕೆ ಬರ್ದವನಲ್ಲ, ನನ್ನ ಪಾರ್ಟಿಗೆ ಜಾಯ್ನ್ ಆಗೋ ಅಂತ ಕರಿತಿದ್ದಾರೆ. ಅಂತಂದ್ರೆ ಅವ್ರು ಏನು ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಚಿಹ್ನೆಯಾಗಿ ಉಳಿಯುತ್ತೆ ಅಂತ ನನ್ನ ಇದು ಉದ್ದೇಶ. 9.4 ಮಿಲಿಯನ್ ಎಲ್ಲೋ ರಾತ್ರೋರಾತ್ರಿ ಇಷ್ಟೊಂದು ಬೆಂಬಲಿಗರನ್ನ ಈ ಒಂದು ಪಕ್ಷ ಪಡೆದಿದೆ. ಸೊ ಹೀಗಾಗಿ ಇದು ನೀವು ಹೇಳಿದ್ರಿ, ಬೇರೆ ಬೇರೆ ರೀತಿಯಾಗಿ ಹೇಳಿದ್ರಿ. ಸೊ ಹೀಗಾಗಿ ಇದ್ರ ಅಗತ್ಯ ಇದೆಯಾ? ಕಾಂಗ್ರೆಸ್ ಬಿಜೆಪಿ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಇದ್ರ ನಡುವೆ ಇದು ಅಗತ್ಯ ಇದೆ ಮೇಡಮ್? ಆಕ್ಚುಲಿ ಏನ್ ಗೊತ್ತಾ ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡೋರು ಕ್ಯಾನ್ ದೇ ಬಿ ಗುಡ್ ಅಡ್ಮಿನಿಸ್ಟ್ರೇಟರ್ಸ್ ಅಲ್ವಾ? ಈಗ ಒಂದು ಕೆಲಸ, ಒಂದು ಚಿಕ್ಕ ಕೆಲಸನೇ ಪಡ್ಕೊಳ್ಳೋಕೆ ಸಾಧ್ಯ ಇಲ್ದಿರ ಅಂತ ಒಂದು ಯುವಕ, ಆಯ್ತಾ, ಅವನು ಏನೋ ಹೋಗ್ಲಿ ಆಪರ್ಚುನಿಟಿ ಸಿಗ್ದಲೇ ಕೆಲಸ ಇಲ್ದಲೇ ಇರ್ಬೋದು. ಅಂತ ಯುವಕ ಮಿನಿಸ್ಟರ್ ನಾಳೆ ಏನ್ ಮಾಡಕ್ ಸಾಧ್ಯ? ಸಮಾಜ ನಿಜವಾಗ್ಲೂ ಬದಲಾವಣೆ ತರಕ್ ಸಾಧ್ಯನಾ? ಈಗ ಅದೇ ಈಗ ನೀವು ಏನಂತಂತಂದ್ರೆ ಆಕ್ಟರ್ಸು ಅಥವಾ ಯಾವುದೇ ಫೀಲ್ಡ್ ಸಾಧನೆ ಮಾಡಿರೋರಾಗಿರ್ಬೋದು, ಅಥವಾ ಯಾವುದೋ ಬ್ಯೂರೋಕ್ರಾಟ್ಸು ಅಥವಾ ರಿಟೈರ್ಡ್ ಜಡ್ಜಸ್ಸು, ಅಂಥವ್ರು ಏನಾದ್ರು ಪೊಲಿಟಿಕಲ್ ಪಾರ್ಟಿಗೆ ಬಂದ್ರೆ ಅಟ್ಲೀಸ್ಟ್ ಅವ್ರ ಸಮಾಜದಲ್ಲಿ ಒಂದು ಕೊಡುಗೆ ಇರುತ್ತೆ. ಅಂಥವ್ರು ಬಂದ್ರೆ ಅಂದ್ರೆ ಅಂಥವ್ರು ಮಾತಾಡಿದ್ರಂತ ಅಂಥ ವ್ಯಕ್ತಿಗಳ ಮಾತಿಗೆ ಒಂದು ತೂಕ ಇರುತ್ತೆ. ಅಂಥವ್ರಿಗೆ ನೀವು ಫಾಲೋ ಆದ್ರೆ ನಂಗೇನು ತಪ್ಪಿಲ್ಲ, ಏನು ಅಭ್ಯಂತರ ಯಾರಿಗೂ ಇರಲ್ಲ. ಆದ್ರೆ ಇವ್ರು ಯಾರೋ ಕೆಲಸನೇ, ಒಂದು ಚಿಕ್ಕ ಸಣ್ಣ ಕೆಲಸ, ಉದ್ಯೋಗನೇ ಪಡ್ಕೊಳ್ಳೋದಿರೋ ಅಂತ ಯುವಕರು ನಾಳೆ ದಿನ ಯಾರ್ದೋ ಇಂಥ ಮಾತುಗಳನ್ನ ಕೇಳಿ ಒಂದು ಪಕ್ಷ ಕಟ್ಟಿ ಅಂಥ ಪಕ್ಷ ಏನಾದರೂ ಪವರ್ಗೆ ಬಂತಂದ್ರೆ ಅವ್ರು ಏನು ಮಾಡಬೇಕು ಅಂತಿದ್ದಾರೆ? ವಾಟ್ ಈಸ್ ದೇರ್ ಅಜೆಂಡಾ? ಸೊ ದೇರ್ ಅಜೆಂಡಾ ಇಸ್ ಕಂಪ್ಲೀಟ್ಲಿ ಹಿಡನ್. ಅದಕ್ಕೆ ನಾನು ಹೇಳಿದ್ದು, ನಿನ್ನೆ ಬಂದಿರೋ ಮಾಹಿತಿ ಪ್ರಕಾರ ಅಕಸ್ಮಾತ್ ಏನಾದರೂ ಇವರು ಪಾಕಿಸ್ತಾನ ISI ಏಜೆಂಟೇ ಸೃಷ್ಟಿಕರ್ತ ಆಗಿದ್ರೆ ಈ ಪಾರ್ಟಿ ಅದು ರಿಲೇಬಲ್ ಆಗಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬಿಗ್ ಬ್ಲೋ ಟು ಅವರ್ ನೇಷನ್. ಅಂತಂದ್ರೆ ನಮ್ಮ ಸಮಾಜಕ್ಕೆ ದೊಡ್ಡ ಹೊಡೆತನೇ ಆಗಿದೆ. ದೇ ಆರ್ ನಾಟ್ ಟಾರ್ಗೆಟಿಂಗ್ BJP, ದೇ ಆರ್ ನಾಟ್ ಟಾರ್ಗೆಟಿಂಗ್ ಕಾಂಗ್ರೆಸ್, ದೇ ಮೈಟ್ ಬಿ ಟಾರ್ಗೆಟಿಂಗ್ ದಿ ಎಂಟೈರ್ ಇಂಡಿಯಾ ಅಂಡ್ ಎಂಟೈರ್ ಡೆಮೋಕ್ರಸಿ ಆಸ್ ಎ ಹೋಲ್. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶುರುವಾಗಿದೆ, ರಾತ್ರೋರಾತ್ರಿ ಮಿಲಿಯನ್ ಗಟ್ಟಲೆ ಹೌದು, ಇನ್ಸ್ಟಾಗ್ರಾಮ್ನಲ್ಲೆಲ್ಲ ವೈರಲ್ ಆಗ್ತೈತೆ. ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ ನೋಡಿದ್ವಿ, BJP ನೋಡಿದ್ವಿ, ದಳ ನೋಡಿದ್ವಿ, ಆಮ್ ಆದ್ಮಿ ಪಾರ್ಟಿ ನೋಡಿದ್ವಿ. ಇದೊಂದ್ಸತಿ ಇದು ನೋಡೋಣ ಇದೇನು ಮಾಡ್ತದೆ ಅಂತ ಹೊಸದಾಗಿ. ಯಾಕಂದರೆ ಇದು ಬಂದು ಆ್ಯಕ್ಚುಲಿ ಇದು ಸಾಮಾನ್ಯರ ಜನದ್ದು ಇದು ಪಾರ್ಟಿ ಮಾಡಿದ್ದಾರೆ. ಎಲ್ಲರಿಗೂ ಕಾರ್ಮಿಕರಿಗೆಲ್ಲ ಜುಂಗೂರ್ ಪಾರ್ಟಿ ಅಂತ ಹೇಳ್ಬಿಟ್ಟಿದ್ದಾರೆ, ಅದು ಕಾಕ್ರೋಚ್ ಪಾರ್ಟಿ ಅಂತ. ಇದಕ್ಕೋಸ್ಕರ ಏನಂದರೆ ಅದಕ್ಕೂ ಒಂದು ಸತಿ ಸೊಲ್ಯೂಷನ್ ಕೊಡೋಣ ಅಂತ ನಮ್ಮದು ಒಂದು ಆದೇಶ ಐತೆ. ಹೌದು 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 ಮೇಡಮ್. ಯಾಕಂದರೆ ಇವಾಗ ಡೆಸಿಷನ್ ತೊಗೊಂಡವ್ರೆ. ಇವಾಗ ಏನಾಗಿದೆ ಅಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಹೆಂಗೆ ಓಡಾಡ್ತೈತೆ, ಇದು ಯಾವ ಥರ ಮಿಲಿಯನ್ ಗಟ್ಟಲೆ ಹೆಂಗೆ ಅವ್ರಿಗೆ ಇದು ಮಾಡ್ತೈತೆ ಅಂತ. ಜನನೂ ಆ ಥರ ಇವಾಗ ಬದಲಾವಣೆ ಮಾಡ್ತಾರೆ. ಇವಾಗ ಹೆಂಗೆ ತಮಿಳ್ನಾಡಿನಲ್ಲಿ ಬದಲಾವಣೆ ಮಾಡಿದ್ದಾರೆ, ಆ ಥರ ನೆಕ್ಸ್ಟಿನ ಕಾಲದಲ್ಲಿ ಇವಾಗ BJP ಹೆಂಗೆ ಉಲ್ಟಾ ಹೊಡಿತದೆ, ಆ ಥರ ಇದು ಉಲ್ಟಾ ಹೊಡಿತದೆ. ಏನಿಲ್ಲ ಬರುತ್ತೆ ಮೇಡಮ್. ಯಾಕಂದರೆ ಜನಗಳಿಗೆ ಅರ್ಥ ಆಗ್ಬಿಟ್ಟೈತೆ ಇವಾಗ. ಈಗಿರೋ ಪೊಸಿಷನ್ನಲ್ಲಿ ಏನಂದರೆ ಜನಗಳಿಗೆ ಅರ್ಥ ಆಗ್ಬಿಟ್ಟೈತೆ ಯಾವ ಪಾರ್ಟಿಗಳು ಎಂತೆಂಥ ಕೆಲಸ ಮಾಡ್ತೈತೆ, ಯಾರ ಕೈನಲ್ಲಿ ಜೋಡಿಸ್ಕೊಳ್ತವ್ರೆ ಅಂತ ಎಲ್ಲರಿಗೂ ಅರ್ಥ ಆಗ್ತೈತೆ. ಅದಕ್ಕೋಸ್ಕರ ಇದೊಂದು ಪಾರ್ಟಿ ಹೊಸ್ದಾಗಿ ಬಂದೈತೆ. ಇವಾಗ ನೋಡಿ, ನಾವು ನೋಡಿಲ್ಲ ವಿಜಯ್ ಅವರು ಬರ್ತಾರಂತ, CM ಆಗ್ತಾರಂತ. ನೋಡಿ ಅವ್ರಿಗೂ ಇವಾಗ ಬದಲಾವಣೆ 20 ವರ್ಷ ಆಗಿಬಿಟ್ಟೈತೆ ಅವ್ರಿಗೆ ಅಲ್ಲಿ ಬದಲಾವಣೆ ಮಾಡೋಕ್ಕೆ. ಅದಕ್ಕೋಸ್ಕರ ಇದೊಂದು ಸತಿ ನಾವು ನೋಡೋಣ ಅಂತ ನಿನ್ನೆ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಓಡ್ತೈತೆ. ಜುಂಗೂರ್ ಪಾರ್ಟಿ ಅಂತಾರೆ, ಕಾಕ್ರೋಚ್ ಪಾರ್ಟಿ ಅಂತವ್ರೆ. ಇದಕ್ಕೊಂದು ಅವಕಾಶ ಕೊಡೋಣ ಅಂತ ನಮ್ಮನಲ್ಲೂ ಮನವಿ ಐತೆ. ಹೇಗೆ ನಂಬ್ತೀರಾ? ಎಲ್ಲೋ ಒಬ್ರು ಬೇರೆ ಕಡೆ ಕೂತ್ಕೊಂಡು ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ರಾತ್ರಿ ಫಾಲೋವರ್ಸ್ ನ ತಗೊಂಡಿದ್ದಾರೆ. ಸೊ ಹೀಗಾಗಿ ಇಷ್ಟು ವರ್ಷ ಇದ್ದಂತಹ ರಾಷ್ಟ್ರೀಯ ಪಕ್ಷಗಳಂತಹ BJP, ಕಾಂಗ್ರೆಸ್ ಏನು ಬದಲಾವಣೆ ಮಾಡಕ್ಕಾಗಿಲ್ಲ. ಇವರು ರಾತ್ರಿ ಬಂದು ಜಂಜಿ ಜೊತೆ ನಾವು ಇದನ್ನ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಹೇಗೆ ವರ್ಕೌಟ್ ಆಗುತ್ತೆ? ಹೇಗೆ ನಮ್ಗೆ ಒಂದ್ಸತಿ ಚಾನ್ಸ್ ಕೊಡೋಣ ಅಂತ ನಮ್ಮನಲ್ಲೂ ಮನವಿ ಐತೆ ಮೇಡಮ್. ಯಾಕಂದರೆ ಎಲ್ಲ ಕಡೆ ನೋಡಿದ್ದೀವಿ ನಾವು. ಈ ಕಾಂಗ್ರೆಸ್ಸು ನೋಡಿ ಆಯಿತು, BJPನೂ ನೋಡಿ ಆಯಿತು, ಎಲ್ಲ ಪಾರ್ಟಿ ನೋಡ್ತಾನೆ ಇದ್ವಿ. ಇವಾಗ BJPನೂ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? 15 ವರ್ಷದಿಂದ ಬರ್ತಾನೆ ಐತೆ. ಏನು ಕೆಲಸ ನಡೀತೈತೆ ನೋಡಿ. ಇಲ್ಲಿ ಬಡವ್ರಿಗೆ ಯಾರು ಏನು ಕಷ್ಟ ಐತೆ ಅಂತ ಮೇನ್ ನೋಡ್ತಾ ಇಲ್ಲ. ಬಡವ್ರಿಗೆ ಏನೈತೆ ಸುಖ, ಕಷ್ಟ ಸುಖಗಳು ಯಾರೂ ನೋಡ್ತಾ ಇಲ್ಲ. ಇವಾಗ ನಮ್ಮ ಥರ ಲೀಡ್ರುಗಳು ಯಾರಾದರೂ ಅವ್ರು ಹೋಗಿ ನಮ್ಮ ಜೊತೆ ಧ್ವನಿ ಇರ್ತಾರೆ. ಅವರು ಏನಾದರೂ ಆದರೆ ನಾವು ಬಂದು ಹೇಳಿದ್ರೆ ಅವ್ರು ನಮ್ಮ ಜೊತೆ ಬರ್ತಾರೆ. ಪಾಪ ಅವ್ರಿಗೂ ಸುತ್ತಾಡಿಸ್ತಾ ಇರ್ತಾರೆ.
ಅದಕ್ಕೋಸ್ಕರ ಹೊಸ ಹೊಸ ಕ್ಯಾಂಡಿಡೇಟು ಹೊಸ ಬಡವರಿಗೆಲ್ಲ ಇವಾಗ ಅವಕಾಶ ಕೊಡಬೇಕು. ಇವಾಗ ತಮಿಳ್ನಾಡಿದೆ ನೋಡಿ ನಾವು ಕಳ್ಕೊಳ್ಬೇಕು. ನಮ್ಗೆ ಗೊತ್ತಾಗಿ ಕರ್ನಾಟಕದಲ್ಲಿ ಇವಾಗ ಅಲ್ಲಿ ಬಡವ್ರಿಗೆಲ್ಲರಿಗೂ MLC ಮಾಡಿಸೋರೆ. ಅವರು ಡ್ರೈವರ್ ಮಕ್ಕಳಿಗೆ MLC ಮಾಡಿಸೋರು ಅಂದರೆ ಇಲ್ಲಿ ಬದಲಾವಣೆ ಮಾಡ್ಸೋಕ್ಕೆ ನಮಗೂ ಒಂದು ಅವಕಾಶ ಕೊಡಬೇಕು. ಇದು ಏನ್ ಬದಲಾವಣೆ ಗೊತ್ತಾ, ನಾನು ಹೇಳ್ತಾ ಇರೋ ಪ್ರಶ್ನೆ ಹೌದು. ಏನಂತಂದ್ರೆ, ಹಾಂ ರಾತ್ರಿ ಯಾರೋ ಬಂದು ನನಗೊಂದು ಪಕ್ಷ ಕಟ್ತೀನಿ ಅಂತ ಹೇಳಿದಾಗ ಅವ್ರನ್ನ ಹೇಗ್ ನಂಬ್ತೀರ? ಈಗ ಏನ್ ಕೆಲವು ಆರೋಪಗಳು ಸಹ ಕೇಳಿ ಬರ್ತಾ ಇದೆ, ಅವ್ರಿಗೆ ಪಾಕಿಸ್ತಾನದ ನಂಟಿದೆ ಅನ್ನುವಂತಹ ವಿಚಾರ ಸಹ. ಪಾಕಿಸ್ತಾನ ನಂಟಿರೋ ನಂಟಿದೆ ಅನ್ನುವಂತಹ ವಿಚಾರ ಮೇಡಮ್ ಹೇಳ್ತಾರೆ ಮೇಡಮ್, ಹೇಳೋರು ಎಲ್ಲ ಸಾವಿರ ಅಂತೂ ಹೇಳ್ತಾರೆ. ಅದು ಪಾಕಿಸ್ತಾನ ಅದೆಲ್ಲ ನಾವು ನೋಡಿಲ್ಲ, ಅದೆಲ್ಲ ಇನ್ನೂವರೆಗೂ ನಮಗೂ ಡೀಟೇಲ್ ಬಂದಿಲ್ಲ. ಹೌದು. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕು. ಯಾರೋ ರಾತ್ರಿ ಫಾಲೋವರ್ಸ್ ಆದ್ರು ಅಂತ ಹೇಗೆ ನಂಬಕ್ಕಾಗುತ್ತೆ ಅಂತ ಪ್ರಶ್ನೆ. ಅದು ನೋಡ್ಬೇಕು ಮೇಡಮ್. ಇನ್ನು ಜನಗಳು ಎಲ್ಲ ನಂಬೋರೆ. ಇದ್ರ ಮುಂಚೆ ಜನಗಳು ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ಮುಂಚೆ ನಾವು ಅದೇ ತೀರ್ಮಾನ ತೊಗೊಳ್ಬೇಕು ಮೇಡಮ್. ಹೌದು ಮೇಡಮ್, ಆಗುತ್ತೆ ಅಂತ ನಮಗೂ ಒಂದು ಭರವಸೆ ಐತೆ. ಬದಲಾವಣೆ ಮಾಡಿದ್ರೇ ಎಲ್ಲ ಬದಲಾವಣೆ ಆಗುತ್ತೆ ಅಂತ. ಎಲ್ಲ ಹೊಸ್ದಾಗಿ ಬರಬೇಕು. ಇವಾಗೆಲ್ಲ ಹಳಬರೆಲ್ಲ ಹೋಗಲಿ, ಎಲ್ಲ ಹೊಸ್ದಾಗಿ ಬಂದು ಒಳ್ಳೆತನ ಹೊಸ್ದಾಗಿ ಮಾಡಲಿ ಅಂತ ನಮಗೊಂದು ಆಸೆ ಅಷ್ಟೇ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ನಿಮಗೂ ಸಹ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ಈ ಪಾರ್ಟಿ ಬಗ್ಗೆ ನೀವೇನು ಹೇಳ್ತೀರಾ? ಈ ಪಾರ್ಟಿ ಅವನು ಯಾರೋ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಇಲ್ಲಿ ನಮ್ಮ ಇದ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಅದಕ್ಕೆ ಅವನು ಈ ದೇಶದವನ ಬೇರೆಯವನ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಅವನು ಹೇಳ್ದಂಗೆ ನಾವು ನಮ್ಮ ಭಾರತ ಆಗಲಿ ನಾವಾಗಲಿ ನಾವು ಚೇಂಜಸ್ ಆಗಲ್ಲ, ನಾವು ಅದೇ ರೀತಿಯೇ ಇರ್ತೀವಿ. ಎಲ್ಲೋ ಕೂತ್ಕೊಂಡು ಅವನು ಇಲ್ಲಿ ಬಂದು ಇದ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡೋದು, ಇದಕ್ಕೆ ಯಾರು ರಿಕ್ವೆಸ್ಟ್ಗಳು ಅವ್ನು ತೋರಿಸ್ತಾ ಇರೋದಲ್ಲ ಏನಿದೆ ಆ ರಿಕ್ವೆಸ್ಟಲ್ಲಿ ಇದ್ದಾರಲ್ಲ ಫಾಲೋವರ್ಸು, ಅಂಥವ್ರಿಗೆ ಮೈನ್ ಏನು ನೋಡಿಸ್ಬೇಕು ಪೊಲೀಸವರು ಆ ತನಿಖೆಯಲ್ಲಿ ತೋರಿಸ್ಬೇಕಾಗತ್ತೆ. ನಮಗೆ ಅದು ಏನು ಮಾಹಿತಿ ನಮಗೆ ಬಂತು, ಬಟ್ ಯಾರೋ ಯೂಸ್ಲೆಸ್ ಫೆಲೋ ಎಲ್ಲೋ ಕೂತ್ಕೊಂಡು ಮಾತಾಡೋದು ಅವನ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಲಿ ನಮ್ಮ ಇದಾಗಲಿ ನಾವು ಭಾರತದವ್ರು ನಾವು ಯಾವತ್ತೂ ನಾವು ಇದು ಮಾಡೋಕೆ ಹೋಗಲ್ಲ. ಅವನು ಯಾರೋ ಯೂಸ್ಲೆಸ್ ಫೆಲೋ ಮಾತಾಡ್ತಿದ್ದಾನೆ ಅಂತ ಸುಮ್ಮನಾದ್ವಿ. ಓಕೆ, ನೀವು ಹೇಳ್ತಾ ಇದ್ದೀರಾ ಅವ್ನು ಯಾರೋ ಯೂಸ್ಲೆಸ್, ಎಲ್ಲೋ ಕುತ್ಕೊಂಡು ಮಾತಾಡ್ತಾನೆ, ಎಲ್ಲೋ ಕುತ್ಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ, ಎಲ್ಲೋ ಕುತ್ಕೊಂಡು ಒಂದು ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಅದೇ ಯೂಸ್ಲೆಸ್ ನೀವು ಹೇಳ್ದಾಗೆ, ಓಕೆನಾ, ಇಷ್ಟೊಂದು ಜನ ಬೆಂಬಲಿಗರನ್ನ ರಾತ್ರಿ ಪಡ್ಕೊಳ್ಳೋಕೆ ಯಾವ ರೀತಿಯಾಗಿ ಸಾಧ್ಯ? ಅವನು ಏನಕ್ಕೆ ಆ ಥರ ನಮ್ಮ ಜನ ಯಾರನ್ನೂ ಅವ್ನು ಗೋರ್ಕೊಂಡಿಲ್ಲ. ನಾವು ಇಂಡಿಯನ್ಸ್ ಅರಿದೀವಿ, ನಾವು ಯಾರೂ ಆ ಥರದಕ್ಕೆ ಹೋಗಿಲ್ಲ. ಅವನು ಯಾರನ್ನ ಕರ್ಕೋತಾ ಇದ್ದಾನೆ, ಅವ್ನು ಯಾವ ರೀತಿ ಕರ್ಕೋತಾ ಇದ್ದಾರೆ ಅದನ್ನು ಪೊಲೀಸ್ ತನಿಖೆ ಮಾಡಬೇಕು. ಸೈಬರ್ ಕ್ರೈಮ್ಗೆ ಅದೇನು ಕಂಪ್ಲೇಂಟ್ ಕೊಡಬೇಕು ನಾವೆಲ್ಲ ಸೇರಿ ಕಂಪ್ಲೇಂಟ್ ಕೊಡ್ತೀವಿ. ಅವನಿಗೆ ಏನು ಯಾವ ರೀತಿ ಕಾನೂನು ಪ್ರಕಾರವಾಗಿ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನು ತೆಗೆಸ್ಕೊತೀವಿ. ಓಕೆ, ಅಲ್ಲಿರುವಂತಹ ಬೆಂಬಲಿಗರು, ಅಲ್ಲಿರುವಂತಹ ಫಾಲೋವರ್ಸು ಹಾಗಾದ್ರೆ ನಮ್ಮ ಇಂಡಿಯನ್ಸ್ ಅಲ್ವಾ? ಯಾರು ಅಂತ ನಮಗೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ನಮ್ಮ ಇಂಡಿಯನ್ಸ್ ಯಾರು ಆ ಥರ ಮಾಡೋರಿಲ್ಲ. ಬಟ್ ಅವನು ಏನಂತ ಮಾಡಿ ಅವ್ರನ್ನೆಲ್ಲ ಹಿಂದಕ್ಕೆ ಎಳ್ಕೋತಾ ಇದ್ದಾನೋ, ಅಥವಾ ನಮ್ಮ ಇಂಡಿಯನ್ಸು ನಮ್ಮ ಇದನ್ನು ಯಾವತ್ತೂ ಬಿಟ್ಕೊಡಲ್ಲ. ಬಟ್ ಅವನಿಗೆ ಯಾರು ಅದನ್ನು ಪ್ರೊವೋಕ್ ಮಾಡ್ತಾ ಇದ್ದಾರೆ, ಈ ಥರ ಈ ಥರ ಮಾಡು ಅನ್ನೋದನ್ನ ಯಾರು ಹೇಳ್ಕೊತಾ ಇದ್ದಾರೆ, ಅವ್ನು ನಿಜವಾಗ್ಲೂ ಇಂಡಿಯನ್ ಆಗಿರೋಕ್ಕೆ ನಾಯಕ್ ನನ್ನ ಮಗ ಅಂತ ನಾವು ಹೇಳ್ತೀವಿ. ಯಾರು ಸಿಗಾಕೋತಾನಲ್ಲ ಅವ್ನು ನಿಜವಾಗ್ಲೂ ಇಂಡಿಯನ್ ಆಗಕ್ಕೆ ಚಾನ್ಸೇ ಇಲ್ಲ. ಅವನು ಇಲ್ಲಿ ಬದುಕೋ ಇದಿಲ್ಲ ಅವನಿಗೆ. ಯಾರನ್ನ ಇವಾಗ ಇದು ಮಾಡಿದವ್ರು ಕಾಲ್ ಶೂಟ್ ಮಾಡ್ತಾರಂತಲ್ಲ ಅಂತಂತ ಮಾಡಿ ಸಾಯಿಸ್ಬೇಕಂತ ಅವ್ರನ್ನ. ಇಂಡಿಯಾಗೆ ದೇಶದ್ರೋಹದ ಕೆಲಸ ಮಾಡೋವಂಥ ನನ್ನ ಮಕ್ಕಳಿಗೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಕಳೆದ 3 ದಿನಗಳಿಂದ ಇದು ಸಾಕಷ್ಟು ಸದ್ದಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ, ಕುತೂಹಲ ಸಹ ಉಂಟು ಮಾಡಿದೆ. ಜನ್ಸಿಗಳಂತೂ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಹಿಂದೆ ಬಿದ್ದಿದ್ದಾರೆ. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾ ನಾವು ನೋಡಿದ್ರೆ 3 ದಿನಗಳಿಂದ ಎಲ್ಲೋದ್ರೂ ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಹೀಗಾಗಿ ಇದರಿಂದ ಹೋಗ್ತಾ ಇರುವಂತಹ ಜನ್ಸಿಗಳಿಗೆ ಏನು ಹೇಳ್ತೀರಾ? ಜಡ್ಜ್ ಆ ಒಂದು ಹೇಳಿಕೆಯನ್ನ ಕೊಡದೆ ಹೋಗಿದ್ದರೆ ಇದು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಯಾವ ರೀತಿಯಾಗಿ ನೀವು ಇದು ಮಾಡ್ಕೊಳ್ತೀರಾ? ಇದನ್ನ ಜನ್ಸಿಗಳಿಗೆ ಏನು ಹೇಳ್ತೀರಾ? ಜನ್ಸಿಗಳಿಗೆ ನಾವೇನು ಹೇಳಕ್ ಹೋಗಲ್ಲ. ಯಾಕೆಂದರೆ ನಮ್ಮ ಇದನ್ನು ಹಿಂದುತ್ವನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ನಾವೇನಿದ್ದೀವಿ ಇಂಡಿಯನ್ ಆಗಿ ನಾವು ಇದೇ ರೀತಿಯಲ್ಲಿ ಇರೋಣ. ಯಾರೇ ಬಂದು ನಮ್ಮ ಮಧ್ಯದಲ್ಲಿ ಏನೇ ಕಡ್ಡಿ ಅಲ್ಲಾಡ್ಸಿದ್ರು, ಅವ್ನು ಏನೇ ಮಾಡ್ಕೊಂಡ್ರು ಅದು 1 ದಿನ 2 ದಿನ ಅಷ್ಟೇ. ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹೈಲೈಟ್ ಆಗಬೇಕು ಅಂತ ಮಾಡ್ತಿದ್ದಾನೆ. ಅವ್ರು ಯಾರೋ ಏನೋ ತೀರ್ಪು ಕೊಟ್ಟಿದ್ದು ಅದು ಏನೋ ಹೈಲೈಟ್ಗೋಸ್ಕರ ಮಾಡಿದ್ದಾರೆ. ಬಟ್ ನಾವು ಇಂಡಿಯನ್ಸ್ ಆಗಲಿ ಮತ್ತೊಂದಕ್ಕಾಗಲಿ ನಾವು ಯಾವುದಕ್ಕೂ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಮತ್ತು ನಾವು ಸೋಷಿಯಲ್ ಮೀಡಿಯಾ ನಾವು ಯೂಸ್ ಮಾಡ್ತೀವಿ. ನಾವು ಗಮನಿಸ್ದಂಗೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿದೆ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಟಿ ವಿಲಿ ಪೇಪರಲ್ಲಿ ಮತ್ತೊಂದರಲ್ಲಿ ಬರೋದ್ರಿಂದ ಅದು ಹೈಲೈಟ್ ಆಗ್ತಿದೆ ಅಂತ ಅವ್ನು ಯಾರೋ ಮಾಡಿದಾನಲ್ಲ ಅವ್ನು ಅನ್ಕೊತಾ ಇದ್ದಾನೆ. ಅವನು ಮುಟ್ಟಾಳ್ತಾನೆ. ಅದು ನಾವು ಯಾವತ್ತೂ ಆ ಥರದಕ್ಕೆ ಯಾಮಾರಕ್ಕೆ ಹೋಗಲ್ಲ. ಅವ್ನು ಯಾಮಾರಿಸ್ತೀನಿ ಅಂತ ಅಂದ್ಕೊಂಡ್ರೆ ನಾವು ಇನ್ನೂ ಅವನಿಗೆ ಬೇರೆ ರೀತಿ ಯಾಮಾರಿಸ್ತೀವಿ ಅಷ್ಟೇ. ಅವನ ಬೆಂಬಲಿಗರು ಅಥವಾ ಅವನ ಫಾಲೋವರ್ಸ್ ಏನಿದ್ದಾರೆ ಅವರು ಇಂಡಿಯನ್ಸ್ ಅಲ್ಲ ಅಂತ. ಹಾಗಾದ್ರೆ ಅವರೆಲ್ಲ ಯಾರು? ಏನು ನಿಮ್ಮ ಮಾತಿನ ಪ್ರಕಾರ, ನಿಮ್ಮ ಮಾತಿನ ಅರ್ಥ ಏನು ಅಂತ? ಮಾತಿನ ಅರ್ಥ ಏನಿಲ್ಲ ಮೇಡಮ್. ಅವನು ಇಂಡಿಯನ್ಸ್ ಆಗಿದ್ದಿದ್ರೆ, ಅವರು ನಮ್ಮ ತಾಯ್ನಾಡವ್ರು ಆಗಿದ್ದಿದ್ರೆ ಆ ಥರ ಕೆಲಸ ಮಾಡಲ್ಲ. ಅವ್ರು ಆ ಥರ ಒಂದು ನಿಮಿಷ, ಆ ಥರ ಕೆಲಸ ಅಂದ್ರೆ ಅವ್ರು ಮಾಡಬಾರ್ದು ಕೆಲಸ ಮಾಡಿರೋದಾದ್ರೂ ಏನು? ಅದೇ ಅವನಿಗೆ ರಿಕ್ವೆಸ್ಟ್, ಅವನಿಗೆ ಏನಕ್ಕೆ ಫಾಲೋ ಮಾಡ್ತಾ ಇದ್ದಾರೆ?
ಅವನು ಏನು ಮಾಡಿದ್ದಾನೆ ಅಂತ ಅವನ್ನ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೋ ಮೂಲೆಯಲ್ಲಿ ಕೂತಿದ್ದಾನಲ್ವಾ, ಅವನೇನು ಇವ್ರು ಚಿಕ್ಕಪ್ಪನ ಮಗನ ದೊಡ್ಡಪ್ಪನ ಮಗನ, ಅವ್ನು ಹೇಳ್ದಂಗೆ ಇವ್ರು ಫಾಲೋ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅಂದರೆ ಅವನಿಗೂ ಇದಕ್ಕೂ ಏನಿದೆ? ಇವರು ಇವಾಗ ನಮ್ಗೆ ಯಾರೋ ಪರಿಚಯ ಇದ್ದರೆ ನಾವು ಅವ್ರನ್ನ ಫಾಲೋ ಮಾಡೋದು ಸರಿ, ಏನೋ ರಿಕ್ವೆಸ್ಟ್ ಮಾಡೋದು ಸರಿ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತಿದ್ದಾನೆ ಅವ್ನಿಂದ ಇವ್ರು ಏನಕ್ಕೆ ಫಾಲೋ ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರಿಗೆ ತಲೆಯಲ್ಲಿ ಸ್ವಂತ ಬುದ್ಧಿವಂತಿಕೆ ಇರಬೇಕಲ್ವಾ ಫಾಲೋ ಮಾಡ್ತಿರೋರ್ಗೆ? ಎಜುಕೇಟೆಡ್ಸ್ ಅಲ್ವಾ, ಪ್ರತಿಯೊಬ್ಬರು ಎಜುಕೇಟೆಡ್ಸ್ ಅಲ್ವಾ ಇವತ್ತು ಇರೋದ್ರಲ್ಲಿ, ಯೂತ್ಸೇ ಅಲ್ವಾ ಇರೋದು? ಏನಕ್ಕೆ ತಲೆ ಉಪಯೋಗಿಸ್ಕೋತಾ ಇಲ್ಲ? ಯಾವನಿಗೂ ಪ್ರೊವೋಕ್ ಮಾಡ್ಕೊಂಡು ಅವ್ನ ಹಿಂದಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ನೀವು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿದ್ದೆ ಅಸ್ತ್ರವಾಯ್ತಾ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಗೆ? ಈಗಿರುವಂತಹ ಯುವಕ ಯುವತಿಯರು ಜೆನ್ಸಿ ಅವರ ಫ್ರಸ್ಟ್ರೇಷನ್ ನ ಇಟ್ಕೊಂಡು ನಾವೊಂದು ಪಾರ್ಟಿ ಮಾಡ್ತೀವಿ ಅಂತ ಅಭಿಜಿತ್ ಮುಂದೆ ಬಂದ್ರ. ಹಾಗಾದ್ರೆ ಈ ಪಾರ್ಟಿಯಲ್ಲಿ ಈಗಿರುವಂತಹ ಬೆಂಬಲಿಗರು, ಈಗಿರುವಂತಹ ಫಾಲೋವರ್ಸು ಅಂದ್ರೆ ಏನು ರಾತ್ರಿ ಲಕ್ಷಾನುಗಟ್ಟಲೆ ಫಾಲೋವರ್ಸ್ ಆದ್ರು ಇವರೆಲ್ಲರೂ ಸಹ ನಮ್ಮ ಇಂಡಿಯನ್ಸ್ ಅಲ್ವಾ? ಹಾಗಾದ್ರೆ ಯಾರೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಬೇರೆ ದೇಶದವರು ಅಂದ್ರೆ ಪಾಕಿಸ್ತಾನದವರು ಈಗಿರುವಂತಹ ಬೆಂಬಲಿಗರ ಅನ್ನುವಂಥದ್ದು ಎಲ್ಲರೂ ಸಹ ಮಾಡ್ತಾ ಇರುವಂತಹ ಆರೋಪಗಳು. ಸೊ ಹೀಗಾಗಿ ಕೆಲವೊಂದಷ್ಟು ಜನ ಯುವಕರು ಹೌದು ನಾನು ಕಾಕ್ರೋಚ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರೆ, ಇನ್ನು ಕೆಲವೊಂದಷ್ಟು ಯುವಕರು ಅಲ್ಲ ನಾನು ಕಾಕ್ರೋಚ್ ಅಲ್ಲ, ನಾನು ಒಂದು ಜೇನ್ ಆಗೋದಕ್ಕೆ ಇಷ್ಟಪಡ್ತೀನಿ ಅನ್ನುವಂತಹ ಅಭಿಪ್ರಾಯವನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ಈ ಒಂದು 2-3 ದಿನಗಳಿಂದ ಏನು ಈ ಒಂದು ಚಳುವಳಿ ನಡೀತಾ ಇತ್ತು, ಈಗ ದಿನೇ ಕಮ್ಮಿ ಆಗ್ತಾ ಇದೆ, ಇವತ್ತು ಕಮ್ಮಿ ಆಗ್ತಾ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ಕೊಂಚ ಮಟ್ಟಿಗೆ ಕಮ್ಮಿ ಆಗಿರುವಂತಹ ಈ ಒಂದು ಚಳುವಳಿ ಅದೇ ರೀತಿಯಾಗಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಎಲ್ಲರ ಬಾಯಲ್ಲೂ ಬರ್ತಾ ಇತ್ತು, ನಾಳೆ ನಾಡಿದ್ದು ಮುಗ್ದು ಹೋಗುತ್ತಾ? ಹಾಗಾದ್ರೆ ಇದು ಬರೀ 1-2 ದಿನಗಳಿಗೆ ಮಾತ್ರ ಸೀಮಿತವಾಗಿತ್ತಾ? ಮುಂದಿನ ದಿನಗಳಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಈಗಿರುವಂತಹ ಬಿಜೆಪಿ ಕಾಂಗ್ರೆಸ್ ಸಹ ಮೀರಿಸುತ್ತಾ ಅಂತ ಸಹ ಕಾದು ನೋಡ್ಬೇಕಾಗಿದೆ.